ಅಧಿಕ ರಕ್ತದೊತ್ತಡ ಒಂದು ರೀತಿಯ ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ. ಇದು ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡಬಲ್ಲದು. ಇದರ ಆರಂಭಿಕ ಲಕ್ಷಣಗಳು ಗಮನಕ್ಕೆ ಬಾರದೆ ಹೋಗಬಹುದು. ತಡವಾಗಿ ಪತ್ತೆ ಹಚ್ಚೋದ್ರಿಂದ ರೋಗವು ಉಲ್ಬಣಗೊಳ್ಳಬಹುದು. ಅಧಿಕ ರಕ್ತದೊತ್ತಡವು ಯಕೃತ್ ಅಂದ್ರೆ ಲಿವರ್ ಅನ್ನು ಕೂಡ ಹಾನಿಗೊಳಿಸುತ್ತೆ. ಹಾಗಿದ್ರೆ ಇದರ ಲಕ್ಷಣಗಳೇನು, ತಡೆಯೋದು ಹೇಗೆ? ಇಲ್ಲಿದೆ ಮಾಹಿತಿ. ಅಧಿಕ ರಕ್ತದೊತ್ತಡವೆಂಬ ಸೈಲೆಂಟ್ ಕಿಲ್ಲರ್. ಹೈ ಬಿಪಿಯಿಂದ ಲಿವರ್ಗೆ ಹಾನಿ, ಸಮಸ್ಯೆ ಹಲವಾರು. ಅಧಿಕ ರಕ್ತದೊತ್ತಡವನ್ನ ಸೈಲೆಂಟ್ ಕಿಲ್ಲರ್ ಎಂದು ಕರೀತಾರೆ. ಯಾಕಂದ್ರೆ ಅಧಿಕ ರಕ್ತದೊತ್ತಡ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಆ ಕಾರಣಕ್ಕೆ ಇದನ್ನ ಸೈಲೆಂಟ್ ಕಿಲ್ಲರ್ ಎಂದೇ ಕರೀತಾರೆ. ಒಂದು ವೇಳೆ ಇದಕ್ಕೆ ಸಕಾಲಿಕ ಚಿಕಿತ್ಸೆ ಪಡೆಯುವುದು ಮುಖ್ಯ. ಇದರ ಲಕ್ಷಣಗಳು ತಡವಾಗಿ ಪತ್ತೆಯಾಗುತ್ತೆ. ಈ ಕಾರಣಕ್ಕೂ ಇದನ್ನ ವೈದ್ಯರು ಸೈಲೆಂಟ್ ಕಿಲ್ಲರ್ ಅಂತಾರೆ. ಇದು ತುಂಬಾ ಅಪಾಯಕಾರಿ. ಅಧಿಕ ರಕ್ತದೊತ್ತಡ ಹೃದಯ ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ಅಧಿಕ ರಕ್ತದೊತ್ತಡವು ಯಕೃತ್ತನ್ನ ಸಹ ಹಾನಿಗೊಳಿಸುತ್ತೆ. ಅಧಿಕ ರಕ್ತದೊತ್ತಡವು ಲಿವರ್ ಫೈಬ್ರೋಸಿಸ್ಗೆ ಸಹ ಕಾರಣವಾಗಬಹುದು. ಯಕೃತ್ತು ಪದೇ ಪದೇ ಹಾನಿಗೊಳಗಾಗಿ ಗುರುತುಗಳು ರೂಪುಗೊಳ್ಳಲು ಪ್ರಾರಂಭಿಸಿದಾಗ ಯಕೃತ್ತಿನ ಫೈಬ್ರೋಸಿಸ್ ಸಂಭವಿಸುತ್ತೆ. ಅಧಿಕ ರಕ್ತದೊತ್ತಡವು ಕ್ರಮೇಣ ಯಕೃತ್ತಿನ ಕಾರ್ಯವನ್ನ ಹಾನಿಗೊಳಿಸುತ್ತೆ ಎಂದು ವೈದ್ಯಕೀಯ ತಜ್ಞರು ಹೇಳ್ತಾರೆ. ಯಕೃತ್ತಿನ ಕಾಯಿಲೆಗಳಿಗೆ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ರೆ ಅದು ಯಕೃತ್ತಿನ ಸಿರೋಸಿಸ್ಗೆ ಕಾರಣವಾಗಬಹುದು. ಹೆಪಟೈಟಿಸ್ ಅಥವಾ ಆಲ್ಕೋಹಾಲ್ ಸೇವನೆಯು ಯಕೃತ್ತಿನ ಕಾಯಿಲೆಗಳಿಗೆ ಕಾರಣವಾಗುವಂತೆ ಅಧಿಕ ರಕ್ತದೊತ್ತಡವು ಯಕೃತ್ತಿಗೆ ಹಾನಿ ಮಾಡುತ್ತೆ ಎಂದು ವೈದ್ಯಕೀಯ ತಜ್ಞರು ಎಚ್ಚರಿಸಿದ್ದಾರೆ. ಅಧಿಕ ರಕ್ತದೊತ್ತಡವು ಯಕೃತ್ತಿನಲ್ಲಿ ರಕ್ತ ಸರಿಯಾಗಿ ಹರಿಯದಂತೆ ತಡೆಯುತ್ತೆ ಎಂದು ವೈದ್ಯ ಡಾಕ್ಟರ್ ಅಜಯ್ ಕುಮಾರ್ ಹೇಳ್ತಾರೆ. ಈ ಬಗ್ಗೆ ಅವರು ವಿವರಿಸಿದ್ದಾರೆ. ಈ ಸ್ಥಿತಿಯು ದೀರ್ಘಕಾಲದವರೆಗೆ ಮುಂದುವರೆದ್ರೆ ಅದು ನಕ್ಷತ್ರಾಕಾರದ ಕೋಶಗಳನ್ನ ಸಕ್ರಿಯಗೊಳಿಸುತ್ತೆ. ಅಂತಹ ಜೀವಕೋಶಗಳು ಸಕ್ರಿಯಗೊಂಡಾಗ ಅವು ಕಾಲಜನ್ ಮತ್ತು ಇತರ ಮ್ಯಾಟ್ರಿಕ್ಸ್ ಗಳನ್ನ ಅಧಿಕವಾಗಿ ಉತ್ಪಾದಿಸಲು ಪ್ರಾರಂಭಿಸುತ್ತೆ. ಇದು ಯಕೃತ್ತಿಗೆ ಹಾನಿ ಮಾಡಬಹುದು. ನಿಮಗೆ ಅಧಿಕ ರಕ್ತದೊತ್ತಡ ಮತ್ತು ಜೀರ್ಣಕಾರಿ ಸಮಸ್ಯೆಗಳು ಇದ್ರೆ ಅದು ಯಕೃತ್ತಿನ ಹಾನಿಯನ್ನ ಸೂಚಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಅಧಿಕ ರಕ್ತದೊತ್ತಡ ಇರುವ ರೋಗಿಗಳು ಪ್ರತಿದಿನ ತಮ್ಮ ರಕ್ತದೊತ್ತಡವನ್ನ ಪರೀಕ್ಷಿಸಿಕೊಳ್ಬೇಕು ಎಂದು ವೈದ್ಯರು ಸೂಚಿಸುತ್ತಾರೆ. ಇನ್ನು ಹೆಚ್ಚಿದ್ರೆ ವೈದ್ಯರ ಸಲಹೆಯಂತೆ ಔಷಧಿಗಳನ್ನ ತೆಗೆದುಕೊಳ್ಳಬಹುದು. ಬಿಪಿಯನ್ನ ಎಂದಿಗೂ ಹಗುರವಾಗಿ ಪರಿಗಣಿಸಬಾರದು. ಇದು ಯಕೃತ್ತಿಗೆ ಹಾನಿ ಮಾಡಿದ್ರೆ ಅಪಾಯಕಾರಿಯಾಗಬಹುದು. ಕೆಲವೊಮ್ಮೆ ಇದು ಯಕೃತ್ತನ್ನ ಸಂಪೂರ್ಣವಾಗಿ ಹಾನಿಗೊಳಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.